ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಂದರೆ, ಹೆಡ್ ಆಫ್ ದಿ ಫ್ಯಾಮಿಲಿ ಅಂದರೆ HYFನ ಆಧಾರ್ ಕಾರ್ಡ್ನ ಬಳಸ್ಕೊಂಡು ಯಾವ ರೀತಿ ಅವರ ಫ್ಯಾಮಿಲಿ ಸದಸ್ಯರನ್ನ ಅಡ್ರೆಸ್ನ ಚೇಂಜ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ. ಮೊದಲಿಗೆ ನೀವು ಮೈ ಆಧಾರ್ ಅಂತ ಟೈಪ್ ಮಾಡಿದ್ಮೇಲೆ ಈ ಥರ ಹೋಮ್ ಪೇಜು ಓಪನ್ ಆಗುತ್ತೆ. ಇಲ್ಲಿ ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಆಧಾರ್ ಕಾರ್ಡ್ನ ಹಾಕಿ OTP ತಗೊಂಡು ನಂತರ ಈ ಥರ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ. ಓಪನ್ ಆದ ನಂತರ ಈ ಥರ ಇಂಟರ್ಫೇಸು ನಿಮಗೆ ನೋಡ್ಲಿಕ್ಕೆ ಕಾಣುತ್ತೆ. ಇಲ್ಲಿ ನೀವು ರೈಟ್ ಸೈಡಲ್ಲಿ ಅಡ್ರೆಸ್ ಅಪ್ಡೇಟ್ ಅಂತ ಕಾಣ್ತಾ ಇದೆಯಲ್ಲ ನೋಡಿ, ಇದು ಆ ಆಪ್ಷನ್ನ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಈ ಎರಡು ಥರ ಆಪ್ಷನ್ಗಳು ಓಪನ್ ಆಗುತ್ತೆ. ಅಪ್ಡೇಟ್ ಆಧಾರ್ ಆನ್ಲೈನ್ ಅಂತ, ಹೆಡ್ ಆಫ್ ದಿ ಫ್ಯಾಮಿಲಿ HYF ಬೇಸ್ಡ್ ಅಡ್ರೆಸ್ ಚೇಂಜ್ ಅಂತ ಇನ್ನೊಂದು ಆಪ್ಷನ್ನು. ನಾವಿಲ್ಲಿ HYF ಬೇಸ್ಡ್ ಮೇಲೆ ಮಾಡ್ತಾ ಇರೋದ್ರಿಂದ HYFನ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನೆಕ್ಸ್ಟ್ ಮಾಡಿ. ನಂತರ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು HYFನ ಆಧಾರ್ ನಂಬರ್ ಹಾಕಬೇಕು ಮತ್ತು HYF ನಿಮಗೂ ಇರೋ ಸಂಬಂಧಗಳನ್ನ ಹಾಕಬೇಕಾಗ್ತದೆ. ಈಗ ಸಪೋಸು ಹೆಂಡತಿ ಅಡ್ರೆಸ್ ಚೇಂಜ್ ಮಾಡ್ತಾಯಿದ್ರೆ ಸ್ಪೈನ್ಸ್ ಅಂತ ಇದು ಮಾಡ್ಕೊಳ್ಳಿ. ಅಲ್ಲಿಗೆ HYF ಅಂದರೆ ಹೆಡ್ ಆಫ್ ದಿ ಫ್ಯಾಮಿಲಿ ಆಧಾರ್ ನಂಬರ್ನ ಹಾಕಿ ನೀವು ರೆಕಾರ್ಡು ಸೆಲ್ಫ್ ಡಿಕ್ಲರೇಷನ್ ಫಾರ್ಮು ಅದನ್ನು ಹಾಕಬೇಕಾಗ್ತದೆ. ಇಲ್ಲಿ ಇದನ್ನು ನೀವು ಸ್ಕ್ಯಾನ್ ಮಾಡಿ ಮೊದಲೇ ಇಟ್ಕೊಂಡಿರ್ಬೇಕು. ಸೆಲ್ಫ್ ಡಿಕ್ಲರೇಷನ್ ಫಾರ್ಮ ಯಾವ ರೀತಿ ಫಿಲ್ ಮಾಡೋದು ಅಂತ ಮುಂದೆ ತೋರಿಸ್ಕೊಡ್ತೀನಿ. ನೀವು ಆ ರೀತಿ ಮಾಡಿಕೊಂಡು ನೀವು ಯಾವುದೇ ದಾಖಲಾತಿಗಳಿಲ್ದೇ ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಕೂಡ ಅಪ್ಡೇಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ಇರುತ್ತೆ. ಇದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಂತ. ಇದು ಸ್ವತಃ ನೀವೇ ಫಿಲಪ್ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋ ಅಂಥದ್ದು. ಇಲ್ಲಿ ನೀವು ನಿಮ್ಮ ಹೆಸರು, ನಿಮ್ಮ ಆಧಾರ್ ನಂಬರು, ನಿಮ್ಮ ಅಡ್ರೆಸ್ಸು ಮತ್ತು ಅವ್ರಿಗೂ ನಿಮಗೂ ಇರೋವಂಥ ಸಂಬಂಧಗಳು ಅದನ್ನು ಕರೆಕ್ಟಾಗಿ ಯಾವ್ಯಾವ ಬಾಕ್ಸ್ಗೆ ಏನೇನು ಹಾಕಬೇಕು ಎಲ್ಲ ಫಿಲ್ ಮಾಡಿ ಇದನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಈಗ ಸಪೋಸ್ ನಾನು ಫಿಲ್ ಮಾಡಿದ್ದೀನಿ. ಆ್ಯಸ್ ಇಟ್ ಈಸ್ ನೀವು ಕೂಡ ಇದೇ ಥರ ಫಾಲೋ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ, ಫಸ್ಟ್ ಸ್ಟಾರ್ಟಿಂಗು ನೋಡಿ HYF ಅಂದರೆ ಹೆಡ್ ಆಫ್ ದಿ ಫ್ಯಾಮಿಲಿ ಅವರ ಹೆಸರು ಹಾಕಬೇಕು. ಇಲ್ಲಿ ಸೆಕೆಂಡ್ ಬಂದು ಇಲ್ಲಿ ಫುಲ್ಲು ಅಡ್ರೆಸ್ನ ಟೈಪ್ ಬರಿಬೇಕಾಗ್ತದೆ. ಇಲ್ಲಿ ನೀವು ನಿಮ್ಮ ಮನೆ ನಂಬರು, ನಿಮ್ಮ ವಿಲೇಜ್ ನೇಮು, ಪೋಸ್ಟು ಮತ್ತು ಹೋಬಳಿ ಮತ್ತು ನಿಮ್ಮ ತಾಲೂಕು ಮತ್ತು ನಿಮ್ಮ ಜಿಲ್ಲೆ ಅಷ್ಟನ್ನು ಫಿಲ್ ಮಾಡಿದ್ಮೇಲೆ ಇನ್ನು ನೆಕ್ಸ್ಟ್ ಬಾಕ್ಸಲ್ಲಿ ಅಲ್ಲಿ ನಿಮ್ಮ HYFದು ಯಾರ್ದು ಇರ್ತದೆ ಅವ್ರ ಆಧಾರ್ ನಂಬರ್ ಹಾಕಬೇಕು. ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಸೀರಿಯಲ್ ನಂಬರ್ 1 ಅಂತ ಬರುತ್ತೆ. ಇಲ್ಲಿ ಏನು ಫಿಲಪ್ ಮಾಡಬೇಕು ಅಂದರೆ ನೀವು ಯಾರನ್ನ ಆಧಾರ್ ಕಾರ್ಡನ್ನು ಅಡ್ರೆಸ್ ಚೇಂಜ್ ಮಾಡ್ತಿದ್ದೀರಿ ಅವ್ರನ್ನ ಹೆಸರನ್ನ ಹಾಕಬೇಕಿಲ್ಲಿ. ಈಗ ವೈಫಂದು ಚೇಂಜ್ ಮಾಡ್ತಿರೋದ್ರಿಂದ ಅವ್ರ ಹೆಸರನ್ನ ಹಾಕಿ ಅವ್ರ ಆಧಾರ್ ಕಾರ್ಡ್ನ ನಂಬರ್ನ ಹಾಕಿ ನೆಕ್ಸ್ಟು ಅವ್ರಿಗೂ ನಿಮಗೂ ಏನು ಸಂಬಂಧ ಅಂತ ಕೇಳುತ್ತೆ. ಅವರು ವೈಫ್ ಆಗಿರೋದ್ರಿಂದ ವೈಫ್ ಅಂತ ಹಾಕಿ ನಂತರ ಎರಡನೇ ಕಾಲಮ್ ಬಂತು ಅಂದರೆ ಅದನ್ನು ನೀಟಾಗಿ ರೀಡ್ ಮಾಡ್ಕೊಳ್ಳಿ. ಅಲ್ಲೂ ಕೂಡ ಸೇಮ್ ಆ್ಯಸ್ ಇಟ್ ಈಸು ನೀವು ನಿಮ್ಮ ವೈಫ್ ನೇಮ್ನೇ ಹಾಕಬೇಕು. ನಂತರ ಮೂರನೇ ಕಾಲಮ್ ಬಂತು ಅಂದರೆ ನೀವು ಕರೆಕ್ಟ್ ಕೊಟ್ಟಿರೋ ಮಾಹಿತಿ ಎಲ್ಲ ಕರೆಕ್ಟ್ ಇದೆಯಾ, ನೀವು ಒಂದು ವೇಳೆ ಕರೆಕ್ಟ್ ಇಲ್ಲ ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ನ ರದ್ದುಗೊಳಿಸ್ತೀವಿ ಅಂತ ಅದೊಂದು ಡಿಕ್ಲರೇಷನ್ ಅದನ್ನು ನೀಟಾಗಿ ಓದ್ಕೊಳ್ಳಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಡೇಟ್ ಹಾಕಿ ಮತ್ತು ರೈಟ್ ಸೈಡಲ್ಲಿ ಒಂದು ಸಿಗ್ನೇಚರ್ನ ಹಾಕಿ ಇಷ್ಟು ನೀವು ಫಿಲಪ್ ಮಾಡ್ತು ಅಂದರೆ ಇದು 100% ಕರೆಕ್ಟಾಗಿ ನಿಮ್ಮದು ಇದೆ ಅಂತ ನಿಮಗೆ ಸಕ್ಸಸ್ಫುಲ್ಲಾಗಿ ಅಪ್ಡೇಟ್ ಕೂಡ ಆಗುತ್ತೆ. ಇದು ನಾವು ಆಲ್ರೆಡಿ ಹಾಕಿ ಈ ಥರ ಎಕ್ಸ್ಪೆರಿಮೆಂಟ್ ಆಗಿದೆ, ನಮಗೆ ಕರೆಕ್ಟಾಗಿ ಇರೋದ್ರಿಂದ ನಾನು ಫಿಲ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಂತರ ನೀವು ಮತ್ತೆ ಬ್ಯಾಕ್ ಬರಬೇಕಾಗ್ತದೆ. ನಾವು ಮೊದಲು ಎಲ್ಲಿ ಬಿಟ್ಟಿದ್ದು ಅಲ್ಲಿಂದ ಮುಂದಕ್ಕೆ ಹೋಗೋಣ. ಅಲ್ಲಿ ಅಪ್ಲೋಡ್ ಮಾಡಬೇಕಿತ್ತು ದಾಖಲಾತಿನ. ಈಗ ನಾವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ, ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಂತ. ಅದನ್ನು ಕ್ಲಿಕ್ ಮಾಡಿ ನೋಡಿ 100% ಅಪ್ಡೇಟ್ ಆಯಿತು, ಅದು ಅಪ್ಲೋಡ್ ಆಯಿತು. ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟರೆ ವೆಯ್ಟ್ ಮಾಡಿ, ಸ್ವಲ್ಪ ಸರ್ವರ್ ಡೌನ್ ಇದೆ. ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಈ ಥರ ನಿಮಗೆ ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ನೀವು 50 ರೂಪೀಸ್ ಪೇ ಮಾಡಿ ಅಂತ. ನೀವು ಇಲ್ಲಿ ಆ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ನೀವು ಯಾವ ಪೇಮೆಂಟಲ್ಲಿ ಮಾಡ್ತಿದ್ದೀರಿ ರೋಜರ್ ಪೇ ಅಂತ ಕ್ಲಿಕ್ ಮಾಡಿಕೊಡಿ. ಮತ್ತು 2 ಪೇಮೆಂಟು ಕೂಡ ಇದೆ, ಬಟ್ ರೋಜರ್ ಪೇ ಕ್ಲಿಕ್ ಮಾಡಿಕೊಂಡು ಮೇಕ್ ಪೇಮೆಂಟ್ ಅಂತ ಕೊಟ್ಟರೆ ಈ ಥರ ನಿಮಗೆ ನೆಕ್ಸ್ಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೀವು ಸ್ಕ್ಯಾನರ್ ಮುಖಾಂತರ ಪೇ ಮಾಡಿ, ಯಾಕಂದರೆ ಸ್ಕ್ಯಾನರ್ ಮುಖಾಂತರ ಪೇ ಮಾಡೋಕ್ಕೆ ಈಸಿ ಇರುತ್ತೆ. ನಿಮ್ಮ ಮೊಬೈಲ್ನ ಫೋನ್ಪೇ ಗೂಗಲ್ ಪೇನ ಓಪನ್ ಮಾಡಿಕೊಂಡು ಇಲ್ಲಿ ಕಾಣ್ತಿರೋ ಬಾರ್ಕೋಡ್ಗೆ ಸ್ಕ್ಯಾನ್ ಮಾಡಿ ಪೇ ನೌ ಅಂತ ಕ್ಲಿಕ್ ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ ನಿಮ್ಮ ಪೇಮೆಂಟು ರಿಸೀವ್ ಆಗುತ್ತೆ. ನಂತರ ರಿಸೀವ್ ಆದ ನಂತರ ನಿಮಗೆ ಒಂದು ಅಕ್ಲೈನ್ಮೆಂಟ್ ಕೂಡ ಜನ್ರೇಟ್ ಆಗುತ್ತೆ. ಅದನ್ನ ಫ್ಯೂಚರ್ ನಿಮಗೆ ರೆಫರೆನ್ಸ್ಗೋಸ್ಕರ ಅದನ್ನು
ಅದನ್ನ ಸೇವ್ ಮಾಡೋರು ಇಟ್ಕೋಬೋದು, ಇಲ್ಲ ಪ್ರಿಂಟ್ ಮಾಡೋರು ಇಟ್ಕೋಬೋದು. ಇದಿಷ್ಟು ಸ್ನೇಹಿತರ ಮಾಹಿತಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.